ಏನು? ಅರಿವಿಗೆ ಮರೆವು ಮುಚ್ಚಿದೆಯಾ? ಅರಿವಿಗೆ ಮರೆವು, ಅರಿವಿಗೆ ಮರೆವು. ಅಲ್ಲಮ ಪ್ರಭುಗಳೇ, ಧನ್ಯನಾದೆ ಧನ್ಯನಾದೆ. ಮರೆವಿನ ದೃಷ್ಟಿಗೆ ಭಿಕ್ಷುಕನಾಗಿ, ಅರಿವಿನ ದೃಷ್ಟಿಗೆ ರಕ್ಷಕನಾಗಿ ಕಾಣುವ ನಿಮಗೆ ಶರಣಾರ್ಥಿ. 4 ವೇದಗಳು, 18 ಪುರಾಣಗಳು ನನ್ನ ಬಗಲಲ್ಲಿ, ಪ್ರಭುಲಿಂಗ ದೇವರ ಪಾದ ನನ್ನ ತಲೆಯ ಮೇಲೆ ಅಂತ ಭಾವಿಸು ನನಗೆ ಇಂದು ತಮ್ಮ ಸಾಕ್ಷಾತ್ಕಾರ ನೀಡಿದಿರಿ. ನರಜನ್ಮವೆತ್ತಿ ಬಳಲಿ ಬೆಂಡಾಗಿ ಹರನ ಧ್ಯಾನದಲ್ಲಿದ್ದವನಿಗೆ ಗುರುವಾಗಿ ಕಾಣಿಸಿಕೊಂಡು ಈ ನರಜನ್ಮವನ್ನು ವರಜನ್ಮವನ್ನಾಗಿ ಮಾಡಿದಿರಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಅಲ್ಲಮ ಪ್ರಭುದೇವರೇ, ನಿಮ್ಮ ದರ್ಶನದಿಂದ ನನ್ನ ಹಿಂದಿನ ಜನ್ಮಗಳು ಪಾವನವಾಯಿತು. ಮುಂದಿನ ಜನ್ಮವಿಲ್ಲದೆ ನನಗೆ ಶಾಶ್ವತ ಮುಕ್ತಿಯನ್ನು ಕರುಣಿಸಿದಿರಿ. ಯಾಕಪ್ಪ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯ? ಶಿವ ಅಂತ ಹೆಸರಿರೋರೆಲ್ಲ ಶಿವನಾಗ್ತಾರೇನು? ಅಲ್ಲಮ ಅನ್ನೋ ಹೆಸರಿನವರೆಲ್ಲ ಅಲ್ಲಮ ಪ್ರಭುಗಳಾಗ್ತಾರೇನು? ಎಲ್ಲವನ್ನೂ ಅಲ್ಲವೆಂದು ಕ್ಷುಲ್ಲಕ ಗುರುಗಳನ್ನು ಅಲ್ಲಗಳೆದು ನಿಂತ ನೀವು ಅಲ್ಲಮ ಪ್ರಭುಗಳಲ್ಲದೆ ಇನ್ಯಾರು? ನೀವು ಮಾನ್ಯಾಸನರು, ನಾನು ಶೂನ್ಯಾಸನನು ಅಂತ ಹೇಳಿದಾಗಲೇ ನೀವು ಶೂನ್ಯ ಸಿಂಹಾಸನಾಧೀಶ್ವರರಾದ ಅಲ್ಲಮ ಪ್ರಭುಗಳೆಂದು ನನಗೆ ಅರಿವಾಯಿತು. ನೀವು ಹುಟ್ಟಿದ್ದು ಗೊತ್ತಿಲ್ಲ ಅಂತ ಹೇಳಿದಾಗ ಸ್ವಯಂಭುವನಾದ ಶಿವನೆಂದು, ಸಾಯೋದು ಗೊತ್ತಿಲ್ಲ ಅಂತ ಹೇಳಿದಾಗ ಮೃತ್ಯುಂಜಯನೆಂದು, ಆಕಾಶವೇ ಹೊದಿಕೆ ಎಂದು ಹೇಳಿದಾಗ ನೀವು ಗಗನಾಂಬರನೆಂದು, ಬೆಟ್ಟದ ಗುಹೆಗಳೇ ಮನೆ ಎಂದಾಗ ನೀವು ಸಾಕ್ಷಾತ್ ಗುಹೇಶ್ವರನೇ ಎಂದು ಭಾವಿಸಿದೆ. ಅರಿವನ್ನು ಮರೆವು ಮುಚ್ಚಿದೆ ಎಂದು ಹೇಳಿದಾಗ ನನ್ನ ಅರಿವನ್ನು ಮುಚ್ಚಿದ ಮರೆವನ್ನು ಕಳಚಿಕೊಂಡೆ. ನಿಮ್ಮನ್ನು ಕಣ್ಣಾರೆ ಕಂಡೆ. ನೋಡಪ್ಪ, ನನ್ನನ್ನು ಯಾಕೆ ಅಲ್ಲಮ ಪ್ರಭುಗಳಿಗೆ ಹೋಲಿಸ್ತೀಯ? ಅವರೆಲ್ಲಿ, ನಾನೆಲ್ಲಿ? ನೀವೇ ಅಲ್ಲಮ ಪ್ರಭು ದೇವರಾಗಿರುವಾಗ ಇನ್ನು ಹೋಲಿಸುವುದಕ್ಕೆ ಯಾರಿದ್ದಾರೆ? ಉಪಮಾನ ಉಪಮೇಯಗಳು ಎರಡೂ ನೀವೇ. ನಿಮ್ಮನ್ನ ನಿಮಗೇ ಹೋಲಿಸಬೇಕೇ ಹೊರತು ನಿಮಗೆ ಸಾಟಿಯಾಗಿ ಯಾವುದಿದೆ? ನೀವು ಹೋಲಿಕೆಗೂ ಅತೀತರು. ಅಂದು ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮನ್ನು ಶೂನ್ಯ ಪೀಠದಲ್ಲಿ ಕೂರಿಸಲು ಸಿದ್ಧತೆ ನಡೆಸಿದರು. ಆಗ ಅವರ ಭಕ್ತಿಯನ್ನು ಪರೀಕ್ಷಿಸಲು ಕಟ್ಟಿದ ಕೆಂಚು ಕೂದಲನ್ನು ಬಿಚ್ಚಿ ಮೈತುಂಬಾ ಹುಣ್ಣುಗಳು, ಅದರ ಮೇಲೆ ಕೂರುತ್ತಾ ಹಾರುತ್ತಾ ಬರುವ ನೊಣಗಳು ತುಂಬಿಕೊಂಡು ಕುಂಟನಾಗಿ ಹುಚ್ಚನಾಗಿ ಕಲ್ಯಾಣ ಪಟ್ಟಣದ ಬೀದಿಗಳಲ್ಲಿ ಓಡಾಡಿದಿರಿ. ಒಮ್ಮೆ ಮಗುವಾಗಿ, ಒಮ್ಮೆ ಗುರುವಾಗಿ, ಒಮ್ಮೆ ಹೀನನಾಗಿ, ಒಮ್ಮೆ ದೃಢಕಾಯನಾಗಿ, ಒಮ್ಮೆ ಸ್ವರೂಪನಾಗಿ, ಒಮ್ಮೆ ವಿರೂಪನಾಗಿ ತೋರಿದಿರಿ. ಹಾಡಿದರೆ ಹಾಡುತ್ತಾ, ಹೊಗಳಿದರೆ ಹೊಗಳುತ್ತಾ, ನಮಿಸಿದರೆ ನಮಿಸುತ್ತಾ, ಜನಗಳು ಏನು ಮಾಡಿದರೂ ಅದನ್ನೇ ಮಾಡುತ್ತಾ ತಿರುಗಾಡಿದಿರಿ. ಆಗ ನಿಮ್ಮನ್ನು ಜನರೆಲ್ಲರೂ ಬೆರಗಾಗಿ ನೋಡುತ್ತಿದ್ದರು. ಬಸವಣ್ಣನವರು ಸಹ ನಿಮ್ಮ ಬಗ್ಗೆ ಯಾವ ವೇಷ ಧರಿಸಿರುವನೋ, ಯಾವ ರೀತಿಯಲ್ಲಿ ಬರುವನೋ, ಯಾವ ವೇಳೆಯಲ್ಲಿ ನನ್ನನ್ನು ಬಂದು ಕರುಣಿಸುವನೋ ಎಂದು ಭಾವಿಸುತ್ತಿದ್ದರು. ನೀವು ಹಾಗೆ ನಿಮ್ಮ ನಿಜ ರೂಪವನ್ನು ಮರೆಸಿ ಮರುಳನಂತೆ ರೂಪ ಧರಿಸಿ ಬಂದಿರಿ. ಈಗ ಕೂಡ ಶಿವಭಕ್ತರನ್ನು, ಶಿವಶರಣರನ್ನು ಪರೀಕ್ಷಿಸಲು ಈ ವೇಷದಲ್ಲಿ ಬಂದಿದ್ದೀರಿ. ಕಣ್ಣಿಗೆ ಅಂಜನವನ್ನು ಹಚ್ಚಿಕೊಂಡವನು ನೆಲದ ಮರೆಯಲ್ಲಿರುವ ನಿಧಿಯನ್ನು ಕಂಡಂತೆ ತನುಶುದ್ಧ ಮನಶುದ್ಧ ನಡೆಶುದ್ಧ ನುಡಿಶುದ್ಧರಾದ ಬಸವಣ್ಣನವರು ವಿಕೃತ ವೇಷದಲ್ಲಿರುವ ನಿಮ್ಮ ವಿರಾಟ್ ಸ್ವರೂಪವನ್ನು ಕಂಡರು. ಅಂತಹ ಒಂದು ಮಹಾಭಾಗ್ಯವನ್ನು
ಈ ದಿನ ನನಗೆ ನೀಡಿದಿರಿ. ಜಗದ ಜಂತ್ರದ ಸೂತ್ರಧಾರಿ, ಸಗುಣ ನಿರ್ಗುಣನಾದ ಮಹಾತ್ಮ, 6 ಚಕ್ರಗಳು, 6 ಶಕ್ತಿಗಳು, 6 ಮತಗಳು, 6 ವರ್ಣಗಳು, 6 ನಿರ್ಣಯ ಸಂಪತ್ತುಗಳು, 6 ರೀತಿಯಲ್ಲಿ ಸವೆದು ಶೂನ್ಯ ಸಿಂಹಾಸನವನ್ನೇರಿದ ಪ್ರಭುದೇವ, 6 ವಿರೋಧಿಗಳನ್ನ, 6 ರುಚಿಗಳನ್ನ ದೂರ ಮಾಡಿ ನಿರ್ಮಲವಾಗಿ ಶೂನ್ಯವಾಗಿ ಈ ಹೃದಯ ಸಿಂಹಾಸನದಲ್ಲಿ ನೆಲೆಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ರೀ ಶರೀಪಜ್ಜ, ಕಾಮಾಲೆ ರೋಗ ಬಂದವನಿಗೆ ಲೋಕವೆಲ್ಲ ಹಳದಿಯಾಗಿ ಕಾಣೋ ತರ ನಿಮಗೆ ಈ ಭಿಕ್ಷುಕರೆಲ್ಲ ಪ್ರಭುಗಳ ತರಾನೇ ಕಾಣ್ತಾ ಇದ್ದಾರೆ. ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅಂತ ಬಸವಣ್ಣನವರು ಹೇಳಿದ್ದಾರಲ್ಲ. ಓಹೋ, ಭಕ್ತಿ ಭಾವ ಚೆನ್ನಾಗಿದೆ. ಭಕ್ತಿ ಭಕ್ತಿ ಅಂತ ಇದ್ರೆ ಭಕ್ತಿಗೇನ್ ಮಾಡ್ತೀಯ? ಭಾವ ಭಾವ ಅಂತಿದ್ರೆ ಭಾವ ಕೂಡ ಊಟ ಹಾಕೋಲ್ಲ. ಶರೀಪಜ್ಜ, ಇನ್ನು ಇಲ್ಲೇ ಇದ್ರೆ ಊಟನೂ ಸಿಗೋಲ್ಲ, ಪಾದ ಪೂಜೆ ನೋಡೋ ಭಾಗ್ಯನೂ ನಮಗೆ ಸಿಗೋಲ್ಲ. ಬನ್ನಿ ಒಳಗೆ ಹೋಗೋಣ. ಪಾದ ಪೂಜೆ? ಸಾಕ್ಷಾತ್ ಅಲ್ಲವ ಪ್ರಭುಗಳೇ ಇಲ್ಲಿರುವಾಗ ಇವರ ಪಾದ ಪೂಜೆ ಮಾಡದೆ ಒಳಗಡೆ ನಡೀತಿರೋ ಪಾದ ಪೂಜೆ ನೋಡಬೇಕೆ? ಇವನು ಅಲ್ಲಮ ಪ್ರಭುಗಳಲ್ಲ, ಇಲ್ಲಮ ಪ್ರಭುಗಳು. ಹಸ್ಕೊಂಡು ಬಂದಿದ್ದಾನೆ, ಒಂದಿಷ್ಟು ಹೊಟ್ಟೆಗೆ ಹಾಕೊಂಡು ಭಕ್ತರು ಕೊಡೋ ಹಣ ತಗೊಂಡು ಹೆಂಡ ಕುಡಿಯಕ್ ಹೋಗ್ತಾನೆ. ಇಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ಇವರು ಹಸಿದು ಬಂದವರಲ್ಲ, ಹಣದ ಆಸೆಗೆ ಬಂದವರಲ್ಲ, ಆಸೆಗೆ ಬಂದವರಲ್ಲ, ನೊಂದು ಬಂದವರಲ್ಲ. ಇಲ್ಲಿ ನಡೆಯುವ ದಾಸೋಹದ ನಿರ್ಮಲತೆಯನ್ನು ಪರೀಕ್ಷಿಸಲು ಬಂದ ಪ್ರಭುಗಳು. ವಯಸ್ಸಾದ ಮೇಲೆ ಅರಳೋ ಮರಳೋ ಅಂತಾರಲ್ಲ, ಆಗ ಆಯ್ತು ಈ ಶರೀಫರ ಕಥೆ. ಇವ್ರ ಮಾತು ಕೇಳ್ಕೊಂಡು ಈ ಭಿಕ್ಷುಕನ್ ನೋಡ್ತಾ ನಿಂತ್ರೆ ಊಟ ಇರ್ಲಿ, ಕುಡಿಯೋಕ್ ನೀರು ಸಿಗಲ್ಲ. ಬನ್ನಿ ಹೋಗೋಣ ಪಾದ ಪೂಜೆಗೆ. ಇವರ ನಿಜ ಸ್ವರೂಪವನ್ನು ತಿಳಿಯದೆ ಒಳಗೆ ನಡೆಯೋ ಪಾದ ಪೂಜೆಗೆ ಹೋಗ್ತಿದ್ದೀರೋ? ಹೋಗಿ ಹೋಗಿ. ಅದೆಂಥ ಪಾದ ಪೂಜೆ! ಪೂಜೆಯಾದುದೇನಿದು ಪ್ರಭುವರನ ಕಾಣದೆ. ಪಾದ ಪೂಜೆಯಾದುದೇನಿದು ಪ್ರಭುವರನ ಕಾಣದೆ. ಪಾದ ಪೂಜೆಯಾದುದೇನು ಆದಿಶರಣರರಿಯದಾಗಿ. ಪಾದ ಪೂಜೆಯಾದುದೇನು ಆದಿಶರಣರರಿಯದಾಗಿ. ಮೇದಿನಿಯೊಳು ಸಂಶಯ ಜನ ವಿನೋದದಿಂದು ಮಾಡಿದಂತ ಪಾದ ಪೂಜೆಯಾದುದೇನಿದು ಪ್ರಭುವರನ ಕಾಣದೆ. ಸೀಮ ಪ್ರೌಢರು ಈ ಗ್ರಾಮದೊಳು ಉದ್ಧಾಮ ಶಾನುಭೋಗ ಗೌಡರು. ಭೂಮಿಯೊಳು ನಿಸ್ಸೀಮ ಪ್ರೌಢರು ಈ ಗ್ರಾಮದೊಳು ಉದ್ಧಾಮ ಶಾನುಭೋಗ ಗೌಡರು. ಬಹುನಾಮ ಬಿಡಿದು ಫಣಿ ಜನರು ಸುಪ್ರೇಮ ರೈತರು ಸಮಸ್ತರು. ಕಾಮಿತಾರ್ಥ ಫಲವ ಬೇಡಿ ನೇಮ ಹಿಡಿದು ನಿಜಕ್ಕೆ ನಿಲುಕದೆ ಯಮಗೆ ವಿಚಿತ್ರ ಗಣ ಸಮೂಹವ ನೆರಪಿ ಸ್ವಾಮಿ ಇಲ್ಲದೆ ಶಿಶುನಾಳಧೀಶನ ಶಿಶುನಾಳಧೀಶನ ಕಂಡು ಕೈ ಮುಗಿ
ಮುಗಿಯೋ ತನಕ ಆ ಆ ಪಾದ ಪೂಜೆಯಾದುದೇನಿದು ಪ್ರಭುವರನ ಕಾಣದೆ ಪ್ರಭುವರನ ಕಾಣದೆ ಪ್ರಭುವರನ ಕಾಣದೆ ಏನಾದ್ರೂ ಭಿಕ್ಷೆ ಹಾಕಣ್ಣ, ನಿಮ್ ಹೆಂಡತಿ ಮಕ್ಳಿಗೆ ಪುಣ್ಯ ಬರ್ತಿ ಅಣ್ಣ. ದಯಮಾಡಿ ಭಿಕ್ಷೆ ಹಾಕ್ತೀಡಿ ಅಣ್ಣ. ಯಾ ಅಲ್ಲಾ, ಶರೀಫ್ ಸಾಹೇಬ್ರನ್ನ ಎಲ್ಲಿ ಅಂತ ಹುಡುಕ್ಲಿ? ಸಲಾಂ ವಾಲೇಕುಂ ಭಯ್ಯ. ವಾಲೇಕುಂ ಸಲಾಂ. ಬನ್ನಿ ಕೂತ್ಕೊಳ್ಳಿ. ತಾವು ಯಾರು? ನಾನು ಮೊಹಿದ್ದೀನ್ ಸಾಹೇಬ, ಶರೀಫ್ ಸಾಹೇಬ್ರ ಮೊಮ್ಮಗನಾಗ್ಬೇಕು. ಮೊಮ್ಮಗ ಅಂದ್ರೆ? ಶರೀಫ್ ಸಾಹೇಬ್ರ ಮಗಳ ಮಗ. ಹೌದಾ? ತಮ್ಮನ್ನು ನೋಡಿದ್ದು ಸಾಕ್ಷಾತ್ ಶರೀಫ್ ಸಾಹೇಬ್ರನ್ನೇ ನೋಡಿದ ಹಾಗಾಯ್ತು. ಅಷ್ಟು ದೊಡ್ಡ ಮಾತು ಹೇಳ್ಬೇಡಿ, ಅವರ ಪಾದ ಧೂಳಿಯೂ ನಾನಲ್ಲ. ನಿಜ ಬಿಡಿ, ಆ ಮಹಾನುಭಾವರಲ್ಲಿ ನಾವೆಲ್ಲಿ? ಅಂದ ಹಾಗೆ ಶರೀಫ ಸಾಹೇಬರು ಎಲ್ಲಿದ್ದಾರೆ ಅಂತ ತಮಗೇನಾದ್ರೂ ಗೊತ್ತೇನು? ಅದು ಗೊತ್ತಿದ್ರೆ ನಾನ್ಯಾಕೆ ಊರೂರಲಿತಿದ್ದೆ. ನಾನು ಅವ್ರ ದರ್ಶನ ಪಡೆಯೋಕ್ಕಿಂತ ಹೊರಟಿದ್ದೀನಿ. ನನ್ನ ಹೆಸರು ಕ್ಯಾಲ್ಕೊಂಡದ ನೂರ್ ಸಾಹೇಬ್ ಅಂತ. ಹೌದೇನು? ಬಹಳ ಸಂತೋಷ. ಅಂದ ಹಾಗೆ ನೀವ್ಯಾಕೆ ನಮ್ಮ ಅಜ್ಜನ ಹುಡುಕ್ತಿದ್ದೀರಿ? ಅವರ ಪಾದ ಸೇವೆ ಮಾಡಿಕೊಂಡು ಜೀವನ ಸಾಗಿಸೋಣ ಅಂತ. ಅವರು ಆ ಕಡೆ ಹಿಂದೂನೂ ಅಲ್ಲ, ಈ ಕಡೆ ಮಹಮ್ಮದೀಯರು ಅಲ್ಲ. ಅಂಥವ್ರು ಪಾದ ಸೇವೆ ಮಾಡ್ಕೊಂಡಿದ್ರೆ ಜನ ಸುಮ್ಮನಿರ್ತಾರೇನು? ನೋಡಿ ಮೊಹಿದ್ದೀನ್ ಸಾಹೇಬ್ರೆ, ಶರೀಫ್ ಸಾಹೇಬರು ಧರ್ಮಾತೀತರು, ಮತಾತೀತರು, ಕುಲಾತೀತರು, ಅದು ಅಲ್ಲದೆ ಮಹಿಮಾತೀತರು. ಅಂಥವ್ರ ಪಾದ ಸೇವೆ ಮಾಡೋಕೆ ಬಂದೆ ಅಂದಮೇಲೆ ಜನರ ನಿಂದೆಗೆ ನಾನು ಹೆದರ್ಕೋತೀನಿ ಏನು? ನೀವು ಹೇಳದಂತೆ ಅವರು ಸರ್ವಾತೀತರು ನಿಜ, ಆದ್ರೆ ಅಂಥ ಭಾವನೆ ನಮ್ಮಲ್ಲಿ ಇಲ್ವಲ್ಲ. ಅಲ್ಲ ಮೊಹಿದ್ದೀನ್ ಸಾಹೇಬ್ರೆ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿರೋ ಈ ಮರಾನ ನೆಟ್ಟವರು ಯಾರು? ಹಿಂದೂಗಳ, ಮಹಮ್ಮದೀಯರ? ಗೊತ್ತಿಲ್ಲ. ಆದ್ರೆ ಈ ಮರ ಎಲ್ಲರಿಗೂ ನೆರಳು ಕೊಡ್ತಾ ಇಲ್ವೇ? ನಿಜ, ಆದ್ರೆ ಈ ಮರ ಇಂಥ ಮರನೇ ಅಂತ ಹೆಸರಿದೆಯಲ್ಲ. ಹಾಗಾದ್ರೆ ಈ ಮರದ ನೆರಳಲ್ಲಿ ಕೂತ್ಕೊಂಡವರು ಬೇರೆ ಮರದ ನೆರಳಲ್ಲಿ ಕೂತ್ಕೊಂಡ್ರೆ ಆ ಮರ ನೆರಳು ಕೊಡೋದಿಲ್ವಾ? ಇವನು ಆ ಮರದ ವ್ಯಕ್ತಿ ಅಂತ ದ್ವೇಷ ತೋರಿಸುತ್ತಾ? ಮರಗಳ ತರಾನೇ ಮತಗಳಲ್ಲೂ ಭೇದ ಭಾವ ಇರಬಾರ್ದು ಅಂತ ನಮ್ಮ ಶರೀಫ್ ಸಾಹೇಬರು ಅನೇಕ ಜನರಿಗೆ ಉಪದೇಶ ಮಾಡಿದ್ದಾರೆ. ನಾವು ಕೂಡ ಮರದಂತೆ ಆದ್ರೇನೆ ಅಜರಾಮರ ಆಗೋದು. ವಾಹ್ ವಾಹ್ ನೂರ್ ಸಾಹೇಬ್ರೆ, ವಾಹ್ ವಾಹ್. ನಿಮ್ಮ ಈ ಗುಣ ಸ್ವಭಾವ ತಿಳ್ಕೋಬೇಕಂತಲೇ ನಾನು ಈ ತರ ಪ್ರಶ್ನೆ ಮಾಡಿದ್ದು. ಎಲ್ಲರೊಳು ಒಂದಾಗಿ
ಎಲ್ಲರೊಳು ತಾನಾಗಿ ಅನ್ನುವ ವಿಶಾಲ ಮನೋಭಾವ ಇದ್ರೇನೆ ನಾವು ಶರೀಫ್ ಅಜ್ಜಾರ್ ಸೇವಾ ಮಾಡೋದಕ್ಕೆ ಯೋಗ್ಯರಾಗ್ತೀವಿ. ನನ್ನನ್ನ ಪರೀಕ್ಷೆ ಮಾಡಿದಿರಾ? ಎಷ್ಟಾದರೂ ನೀವು ಶರೀಫರ ಮೊಮ್ಮಗ ಅಲ್ವೇ? ನಿಮಗೂ ಆ ಜ್ಞಾನ ಇಲ್ಲದೆ ಹೋಗುತ್ತೇನು? ಹಾಗೆ ಹೇಳಬೇಕು. ಜ್ಞಾನಿಯ ಮಕ್ಕಳೆಲ್ಲರೂ ಜ್ಞಾನಿಗಳಾಗಲ್ಲ, ದಾನಿಯ ಮಕ್ಕಳೆಲ್ಲರೂ ದಾನಿಗಳಾಗಲ್ಲ. ಶರೀಫ್ ಅಜ್ಜ ಅವರ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಂಡವರೆಲ್ಲರೂ ಜ್ಞಾನಿಗಳಾಗ್ತಾರೆ. ನಿಜ, ಅದಕ್ಕೆ ಅವರನ್ನ ಹುಡುಕೊಂಡು ಹೊರಟಿದ್ದೀನಿ. ಅವ್ರು ಎಲ್ಲಿದ್ದಾರೆ ಅಂತ ಹೇಗೆ ತಿಳಿಯೋದು? ನಾನು ಈಗ ಚೌಡಾಳ ಗ್ರಾಮಕ್ಕೆ ಹೋಗಿದ್ದೆ. ಅವರು ಮೊನ್ನೆನೇ ಅಲ್ಲಿಂದ ಹೋದ್ರಂತೆ. ಎಲ್ಲಿಗೆ ಅಂತ ಹೇಳಿಲ್ವಂತೆ. ಅವರು ಸೇವಾ ಯೋಗ ನಮಗಿದ್ರೆ ಅವ್ರ ದರ್ಶನ ಭಾಗ್ಯ ಸಿಕ್ಕೇ ಸಿಗುತ್ತೆ. ಬನ್ನಿ ಹೋಗೋಣ. ಎದುರಿಗೆ ಬರ್ತಿದ್ದಾರಲ್ಲ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೇನೋ. ಕೇಳಿ ನೋಡೋಣವಾ? ಕೇಳೋಣ. ನಮಸ್ಕಾರ ರೀ ಸ್ವಾಮಿಗಳೇ. ನಮಸ್ಕಾರ. ಏನು ಶರೀಫ್ ಸಾಹೇಬ್ರನ್ನ ಎಲ್ಲಾದ್ರೂ ನೋಡಿದ್ರಾ? ಅವರು ಅಲ್ಲಮ ಪ್ರಭುಗಳ ಜೊತೆ ಹೋಗಿದ್ದಾರೆ. ರೀ, ಯಾಕ್ರಿ ಕೋಪಿಸ್ಕೋತೀರಾ? ಸ್ವಲ್ಪ ಶಾಂತವಾಗಿ ಸರಿಯಾಗಿ ಹೇಳಿ. ನೋಡಿ, ಅವರಿಗೆ ಭಿಕ್ಷುಕನ ರೂಪದಲ್ಲಿ ಪ್ರಭುದೇವರ ದರ್ಶನವಾಯ್ತಂತೆ. ಅದೇ ಗುಂಗಿನಲ್ಲಿ ಎಲ್ಲಿ ಹೋದ್ರು ಏನೋ. ಯಾವ ಕಡೆ ಹೋದ್ರು? ಸಂಶಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಬನ್ರಿ ಹೋಗೋಣ. ಮೊಹಿದ್ದೀನ್ ಸಾಹೇಬ್ರೆ, ನಡೀರಿ, ನಾವು ಹೋಗೋಣ. ಬನ್ನಿ ಬನ್ನಿ. ನೋಡಿ, ಈ ದ್ಯಾಮವ್ವನ ಗುಡಿಯಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ. ಆಯ್ತು ಗುರುಗಳೇ. ಆ